ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾ ಮೈಸೂರು ವಿಲೇಜ್ ಲೈಫ್ ಸ್ಟೈಲ್. ಬನ್ನಿ, ಇವಾಗ ಮೈಸೂರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೈಸೂರಲ್ಲಿ ನಮ್ಮ ಚಿಕ್ಕಮ್ಮನ ಮಗಳು ಅಕ್ಕನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಟಿದ್ರು. ಹಾಗಾಗಿ ಇನ್ವೈಟ್ ಮಾಡಿದರು ಫ್ಯಾಮಿಲಿ ಎಲ್ಲ. ಹಾಗಾಗಿ ನಾವು ಅಲ್ಲಿ ಅಕ್ಕನ ಮನೆಗೆ ಬಂದಿದ್ದೀವಿ. ಹಾಗಾಗಿ ನಾನು ಅಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಸತ್ಯನಾರಾಯಣ ಪೂಜೆ. ಹಾಗೆ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ಚಿಕ್ಕಮ್ಮಂದಿರು, ಚಿಕ್ಕಮ್ಮನ ಮಕ್ಕಳು, ಹಾಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ದರು. ಹಾಗಾಗಿ ಅವ್ರ ಜೊತೆ ಅಲ್ಲಿನ ವ್ಲಾಗ್ನ ಹೇಗಿರುತ್ತೆ ಅನ್ನೋದನ್ನು ಹಾಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಅಲ್ಲಿ ನಮ್ಮ ರಿಲೇಟಿವ್ ಎಲ್ಲ ಜೊತೆಗೆ ಒಟ್ಟಿಗೆ ಇದ್ದೀವಲ್ವ, ಅಲ್ಲಿ ಯಾವ ರೀತಿ ಟೈಮ್ ಸ್ಪೆಂಡ್ ಆಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಯ್ಯೋ, ಕ್ಯಾಮ್ರಾ ನಾನು ವಿಡಿಯೋ ಆನ್ ಮಾಡಿದಾಗ ವಿಡಿಯೋ ಚೆನ್ನಾಗೇ ಬರ್ತಾ ಇರಲಿಲ್ಲ. ಕ್ಯಾಮ್ರಾ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಆವಾಗ ಕೂತ್ಕೊಂಡೆಲ್ಲ ರೆಡಿ ಮಾಡಿದೆ. ಆವಾಗ ಸ್ವಲ್ಪ ಕ್ಲಿಯರಿಟಿ ಬಂತು. ಸ್ವಲ್ಪ ಜಂಪ್ ಆಗ್ತಾಯಿತ್ತು ಕ್ಯಾಮ್ರಾ. ಹಾಗಾಗಿ ಸ್ವಲ್ಪ ಇದಾಗಿದೆ. ಮತ್ತು ಆಮೇಲೆ ಕರೆಕ್ಟಾಗಿ ಎಲ್ಲ ಕ್ಯಾಮ್ರಾ ಎಲ್ಲ ರೆಡಿ ಮಾಡಿದೆ. ಆಮೇಲೆ ಕರೆಕ್ಟಾಗಿ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬಂತು. निराजनं समर्पयामि सद्गुरुजाय महादेवाय धीमहि तन्नो रुद्रः प्रचोदयात् निराजनं समर्पयामि ಒಂದು ತಣ್ಣೀರು ಬಿಡಿಮಟ್ಲಿಗೆ मनाय स्वाहा सच्चिदात्मने ब्रह्मणे स्वाहा तदुलीवन्नारायण निवेदनं समर्पयामि पादप्राक्षाळां समर्पयामि पादप्राक्षाळां समर्पयामि तपादवृक्षमहानिवेदनं समर्पयामि ॐ हिरण्यवास्त्रो देवता रक्षां धारयामि हिरण्य गर्भस्थं विष्णुदेवो महेश्वरः गुरुसाक्षात् परब्रह्मा तस्मै श्री गुरुवे नमः। नारायणाय विद्महे
वासुदेवाय धीमहि तन्नो विष्णुः प्रचोदयात् महालक्ष्मी विद्महे विष्णुपत्न्यै धीमहि तन्नो लक्ष्मी प्रचोदयात् कालपुराणದ ದೇವಾಗಾನ ಫೈನಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕತೆ ಎಲ್ಲ ಮುಗೀತು. ನಾವು ಕತೆ ಕೇಳ್ಬೇಕಾದ್ರೆ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಈಗ ಫೈನಲಿ ಪೂಜೆ ಎಲ್ಲ ಆದಮೇಲೆ ಅವರ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಮತ್ತು ರಿಲೇಟಿವ್ ತುಂಬ ಎಲ್ಲ ಬಂದರು. ತುಂಬ ಜನ ಎಲ್ಲ ಕರೆದಿದ್ರು, ಇನ್ವೈಟ್ ಮಾಡಿದರು. ಇವಾಗ ಫೈನಲಿ ಪೂಜೆ ಎಲ್ಲ ಆದಮೇಲೆ ಅವ್ರಿಗೆ ಹಣ್ಣು ಕೊಟ್ಟು ಅವ್ರಿಗೆ ಕಾಣಿಕೆ ಕೊಟ್ಟು ಅವ್ರದ್ದು ಹತ್ರ ಆಶೀರ್ವಾದ ಪಡ್ಕೊತಾ ಇದ್ದಾರೆ. ಇವಾಗ ನಾವು ಕೂಡ ಆಶೀರ್ವಾದ ಪಡ್ಕೊಂಡು ಇವಾಗ ಪೂಜೆ ಎಲ್ಲ ಆಯ್ತಲ್ವ, ಇವಾಗ ಪ್ರಸಾದ ಮಾಡಿಸಿದ್ದಾರೆ, ಊಟಕ್ಕೆ ವ್ಯವಸ್ಥೆ ಎಲ್ಲ ಆಗಿದೆ. ಇವಾಗ ಎಲ್ಲ ಊಟ ಮಾಡಿಕೊಂಡು ಹಾಗೆ ನಮ್ಮ ಚಿಕ್ಕಮ್ಮದಿರು ಅಕ್ಕಂದಿರು ಇಲ್ಲಿರೋರೆಲ್ಲ ನಮ್ಮ ಅಕ್ಕ ಚಿಕ್ಕಮ್ಮನ ಮಕ್ಕಳು ಅಕ್ಕಂದಿರಾಗಬೇಕು ನನಗೆ. ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡ್ಕೊಂಡು ಇದು ಒಂಥರ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ದು ಟೈಮು ತುಂಬಾ ಖುಷಿ ಆಯಿತು. ನನಗೂ ಕೂಡ ತುಂಬ ದಿನವೇ ಆಗಿತ್ತು ಎಲ್ಲ ಅಕ್ಕ ತಂಗಿರೆಲ್ಲ ಒಟ್ಟಿಗೆ ಸೇರಿ. ಹಾಗಾಗಿ ಇವತ್ತಿನ ಟೈಮು ತುಂಬಾ ಒಂದು ಮೆಮೊರಿಫುಲ್ ಡೇ ಅಂತಲೇ ಹೇಳ್ಕೊಬೋದು. ಮುದು ಆಯ್ತು ಜೊತೆಗಿದೆ ಒಂದೇ ಜೊತೆ ಎಲ್ಲ ತಗೊಂಡಿರೋದು. ನಿಮ್ಮ ಜೊತೆಗಿದೆ ಒಂದೇ ಕೇಳವ ನಿಮ್ಮ ಜೊತೆ ಅಂತೂ ಯಾಕೋ ಮಂಕಾಗ್ಬಿಟ್ಟು. ಓಕೆ, ಫೈನಲಿ ಅಲ್ಲಿಂದ ಬಂದಮೇಲೆ ಸಂಜೆ ಮೇಲೆ ನಾನು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕಪ್ಪ ಅಂದರೆ ಇಲ್ಲಿ ಬಂದು ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಎಲ್ಲ ಕುತ್ಕೊಂಡು ಆಟ ಆಡ್ತಿದ್ದಾರೆ. ಹಾಗೆ ನಮ್ಮ ಪಾಪನ ಆಟಾಡಿಸ್ಲಿಕ್ಕೆ ಸುಮ್ಮನಿರುವ ಆಟಾಡಿಸ್ಲಿಕ್ಕೆ ಎಷ್ಟೊಂದು ಮಕ್ಕಳು ಬಂದಿದ್ದಾರೆ ನೋಡಿ. ಎಲ್ಲರನ್ನೂ ನಾನು ಆಯ್ ಮಾಡಿಸ್ತಾ ಇದ್ದೀನಿ. 3 ಜನ ಇಲ್ಲಿ, 3 ಜನ 9 ಜನ, 3 3 6 6 ಜನ ಇದ್ದಾರೆ. 6 3 9 ಜನ ಮಕ್ಕಳು. ಅದು ಲಾಸ್ಟ್ನೇದು. ಓಕೆ, ಫೈನಲಿ ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು. ಇವಾಗ ನೈಟ್ ಅಡುಗೆನೂ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಸಿ ಕಾಳು ಸಿಕ್ಕಿತ್ತು ಮನೆಯಲ್ಲಿ, ಸ್ವಲ್ಪ ಅಲಸಂದೆ ಕಾಳು ಮತ್ತು ತೊಗರಿಕಾಳು ಎಲ್ಲ ಮಕ್ಕಳೇ ಬಿಡಿಸ್ಕೊಟ್ರು. ಇವರೇ ಎಲ್ಲ ಕೂತ್ಕೊಂಡು ತೊಗರಿಕಾಳು ಬಿಡಿಸ್ಕೊಟ್ರು, ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ಕೊಟ್ರು. ಹಾಗೆ ನಮ್ಮ ಅಜ್ಜಿ ಮನೇಲೇ, ಬೇರೆ ಎಲ್ಲೂ ಇಲ್ಲ, ನಮ್ಮ ಅಜ್ಜಿ ಮನೇಲೆ ಕೂಡ 10-12 ಮಕ್ಕಳನ್ನ ನಮ್ಮ ಅಜ್ಜಿ ಸಾಕಿ ಮದುವೆ ಮಾಡಿದ್ದಾರೆ. ಆ ಫೀಲಿಂಗ್ ಬಂತು. ನಮ್ಮ ಅಜ್ಜಿ ಯಾವ ರೀತಿ 10-12 ಮಕ್ಕಳನ್ನ ಸಾಕಿದ್ರು, ಅದೇ ಥರ ಇವತ್ತು ನಮ್ಮ ಮನೇಲೂ ಕೂಡ ಲೆಕ್ಕ ಹಾಕಿದ್ಕೆ 10 ಮಕ್ಕಳಿದ್ರು. ಹಾಗಾಗಿ ಒಂದೇ ಮನೇಲಿ ಅಷ್ಟು ಮಕ್ಕಳನ್ನ ಅವಾಗ ಯಾವ ರೀತಿ ಸಾಕ್ತಿದ್ರಪ್ಪ ನಮ್ಮ ಅಜ್ಜಿ ಅಂತ ಅಂದ್ಕೊಂಡೆ. ಹಾಗಾಗಿ ಮಕ್ಕಳು ಎಲ್ಲ ಆಟ ಆಡ್ಕೊಂಡು ಎಲ್ಲ ಫೈನಲಿ ಮನೆಗೆ ಹೋದರು. ಇವಾಗ ನಾನು ಕೂಡ ಅಡುಗೆ ಮಾಡಲಿಕ್ಕೆ ಅಂದ್ಬಿಟ್ಟು ಒಳಗಡೆ ಬಂದೆ. ಇವಾಗ ನುಗ್ಗೆ ಸೊಪ್ಪು ಎಲ್ಲ ಮಕ್ಕಳು ಇದ್ವಲ್ಲ ಎಲ್ಲ ಬಿಡಿಸಿ ಕ್ಲೀನ್ ಮಾಡಿಕೊಟ್ರು, ಹಾಗೆ ಕಾಳುಗಳೆಲ್ಲ ಬಿಡಿಸ್ಕೊಟ್ರು. ಓಕೆ, ಬಾಯ್, ಗುಡ್ ನೈಟ್.